dear people of God, ನನ್ನ ಪ್ರಿಯ ದೇವ ಜನರೇ, as a prophet of God, I want to say to you something this morning. ದೇವ ಪ್ರವಾದಿಯಾಗಿ ಮುಂಜಾನೆ ಸಮಯದಲ್ಲಿ ಏನೋ ಒಂದು ನಿಮಗೆ You ಹೇಳಲಿಕ್ಕೆ started this ಬಯಸ್ತೇನೆ. year, amen, walking closely with God. ನೀವು ಈ ಒಂದು ವರ್ಷವನ್ನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದಾಡ್ತಾ ಆರಂಭಿಸಿದ್ರಿ. Amen. You wanted to become closer each day. ಪ್ರತಿ ದಿನವೂ ಆತನೊಂದಿಗೆ ಇನ್ನೂ ಅನ್ಯೋನ್ಯವಾಗಬೇಕಂತ ಆಸೆ ಪಟ್ರಿ. From the very minute this year started, ಈ ವರ್ಷ ಆರಂಭಗೊಂಡ ಆ ಕ್ಷಣದಿಂದಲೇ you said, Lord, I want to be with you. ನೀವು ಹೇಳಿದ್ರಿ, ಕರ್ತನೇ ನಿನ್ನೊಂದಿಗಿರ್ಲಿಕ್ಕೆ ನಾನು ಆಸೆ ಪಡ್ತೇನೆ. Amen. My desire is, ನನ್ನ ಆಸೆ ಅಲ್ಲ, even at the end of this year, ಈ ವರ್ಷದ ಕೊನೆಯಲ್ಲಿಯೂ ಕೂಡ, amen, let your heart be united with Jesus. ನಿಮ್ಮ ಹೃದಯ ಕ್ರಿಸ್ತನೊಂದಿಗೆ ಐಕ್ಯವಾಗಲಿ. Hallelujah. Hallelujah. Amen. God wants us to be consistent in His love. ದೇವರು ಆತನ ಪ್ರೀತಿಯಲ್ಲಿ ನಾವು ನಿರಂತರವಾಗಿರ್ಬೇಕಂತ ಆಸೆ ಪಡ್ತಾರೆ. Amen. Hallelujah. Hallelujah. I told you about Jesus coming to a fig tree when he was hungry. ನಾನು ನಿಮಗೆ ಹೇಳ್ತಾ ಇದ್ದೆ, ಆತನು ಹಸಿವೆಗೊಂಡಾಗ ಯಾವ ರೀತಿ ಅಂಜೂರದ ಮರದ ಹತ್ತಿರ ಆತನು ಬಂದನು. Amen. He saw that there was no fruit in that tree. ಆ ಮರದಲ್ಲಿ ಹಣ್ಣೇ ಇಲ್ಲ ಅನ್ನೋದನ್ನ ಆತನು ಕಂಡನು. And he was disappointed. ಆತನಿಗೆ ತುಂಬಾ ನಿರಾಶೆ And ಆಯಿತು. he said, let there be no fruit in this tree forever. ಆತನು ಹೇಳಿದ್ರು, ಎಂದಿಗೂ ಈ ಮರದಲ್ಲಿ ಹಣ್ಣೇ ಬಿಡೋದಿಲ್ಲ. The Bible says the next day the whole tree was dried up. ಸತ್ಯವೇದ ಹೇಳ್ತದೆ, ಮರು ದಿನವೇ ಆ ಪೂರ್ತಿ ಮರವೇ ಒಣಗಿ ಹೋಗಿತ್ತು. But the reality was, ಆದ್ರೆ ನಿಜಾಂಶ ಏನು ಅಂದ್ರೆ, it was not at all the season for fig fruit. ಆ ಅಂಜೂರದ ಮರ ಹಣ್ಣು ಕೊಡುವಂತ ಸಮಯ ಅದಾಗಿರ್ಲಿಲ್ಲ. Amen. Hallelujah. Hallelujah. It was not at all a season. ಅದು ಆ ಸೀಸನ್ನೇ ಅಲ್ಲ. The season was over. ಆ ಒಂದು ಸಮಯ ಮುಗಿದೋಗಿತ್ತು. Or the season was yet to come. ಇಲ್ಲ, ಆ ಒಂದು ಹಣ್ಣು ಫಲ ಕೊಡುವಂತ ಸಮಯ ಇನ್ನು ಬರಬೇಕಾಗಿತ್ತು. Jesus came to that tree at an unseasoned time. ಆದ್ರೆ ಯೇಸು ಆ ಸ್ಥಳಕ್ಕೆ ಬಂದದ್ದು ಹಣ್ಣು ಕೊಡದೇ ಇರುವಂತ ಸಮಯದಲ್ಲೇ. ಅದರ ಕಾಲ ಹಣ್ಣು ಕೊಡದಿರುವ ಕಾಲದಲ್ಲಿ ಬಂದ್ರು. ಹಣ್ಣು ಕೊಡದೇ ಇರುವ ಕಾಲದಲ್ಲಿ ಬಂದ್ರು. And he expected fruit, and amen, he never even just thought about whether that was a season or not, but cursed it. ಆತನು ಹಣ್ಣನ್ನು ಹುಡುಕಿ ಬಂದನು, ಅದು ಹಣ್ಣು ಕೊಡುವ ಕಾಲವ ಅಂತ ನೆನೆಸಿಯೂ ಕೂಡ ಆತನು ನೋಡದೆ ಆ ಒಂದು ಮರವನ್ನ ಶಪಿಸಿದನು. Why did Jesus do that? ಯಾಕೆ ಯೇಸು ಅದನ್ನು ಮಾಡಿದ್ದು? Jesus never wants to bear fruit only at some seasons. Jesus wants everyone to bear fruit all the seasons of the year. ಯೇಸು ಬಯಸಿದ್ದು ಯಾವುದೋ ಒಂದು ಕಾಲಕ್ಕೆ ಮಾತ್ರ ಫಲ ಕೊಡುವವರಾಗಿರದೆ ಎಲ್ಲಾ ಸಮಯದಲ್ಲೂ ಫಲ ಕೊಡುವವರಾಗಿರಬೇಕನ್ನೋದೇ ಆತನ ಆಸೆ. That's why the Bible says, ಅದಕ್ಕೆ ಸತ್ಯವೇದ ಹೇಳ್ತದೆ, you shall be like a tree that are besides the water, that bear fruits all the seasons. ನೀವು ಕಾಲುವೆಯ ದಡದಲ್ಲಿ ನೆಡಲ್ಪಟ್ಟಂತ ಮರವಾಗಿ ಎಲ್ಲಾ ಕಾಲದಲ್ಲಿಯೂ ಫಲ ಕೊಡುವವರಾಗಿ ನೀವು ಇರಬೇಕಂತಾನೆ ದೇವರ ವಾಕ್ಯ ಹೇಳ್ತದೆ. ಎಲ್ಲರೂ ಪಕ್ಕದಲ್ಲಿರೋರ್ನ You ನೋಡಿ are ಹೇಳಿ, called to be with Jesus always. ನೀ ಕರೆಯಲ್ಪಟ್ಟಿರುವುದೇ ಕ್ರಿಸ್ತನೊಂದಿಗೆ ಎಂದೆಂದಿಗೂ ಜೀವಿಸುವುದಕ್ಕಾಗಿ. Amen. Amen. You have to be with the presence of the Lord all through the year. ನೀವು ದೇವ ಸಾನ್ನಿಧ್ಯದಲ್ಲಿ ವರ್ಷ ಪೂರ್ತಿ ಜೀವಿಸಲಿಕ್ಕಾಗಿ ಕರೆಯಲ್ಪಟ್ಟವರು. ಎಷ್ಟು ಜನರಿಗೆ ಅರ್ಥವಾಗ್ತಾ ಇದೆ? Amen. Price that He has paid for us on the cross is so much that we cannot be, amen, out of it even for 1 minute. We are slaves for His love. ಆತನು ಶಿಲುಬೆಯಲ್ಲಿ ನಮಗಾಗಿ ಕಟ್ಟಂತ ಕ್ರಯ, ನಮಗಾಗಿ ಆತನು ಮಾಡಿದಂತ ತ್ಯಾಗ, ಅದು ಎಷ್ಟು ದೊಡ್ಡದೆ ಅಂದ್ರೆ ಆತನ ಪ್ರೀತಿಯಿಂದ, ಆತನ ಸಾನ್ನಿಧ್ಯದಿಂದ ನಾವು ಸ್ವಲ್ಪ ಕೂಡ ದೂರ ಇರಲೇಬಾರದು. Amen. வாழ்க்கை எல்லாமே எரிந்தே போக ஒப்பு கொடுத்தாலும் அவர் நமக்கு செய்திருக்கிற அந்த ஒரு நன்மைக்கு ஈடாய் திரும்பி கொடுக்க முடியாத ஒரு ತರುಣದಲ್ಲಿ ಒಂದು ನೆಲೆಮೆಯಲ್ಲಿ ನೀங்களும் ನಾನುம் ನಿಲ್ಕರೋಂ. ನಮ್ಮ ಜೀವಿತವನ್ನೇ ದಹನ ಬಲಿಯಾಗಿ ನಾವು ಸಮರ್ಪಿಸಿದರೂ ಕೂಡ ಆತ ನಮಗಾಗಿ ಮಾಡಿರುವಂತ ಆ ಒಂದು ಕಾರ್ಯಕ್ಕೆ ನಾವು ಋಣವನ್ನು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆಮೆನ್. அவர் அவ்வளவாக எங்களுடைய வாழ்க்கைக்கு மேலாக, ஆமென், எங்களால தாங்க முடியாத அளவுக்கு இந்த 100 வருஷம் வாழ்ந்தாலும் 100 வருஷத்துக்கும், ஆமென், அது அதை விட அதிகமாக அவர் எங்களுக்காக கிரயத்தை செலுத்தினார். ನಾವು ಆತನಿಗಾಗಿ ಏನೇ ಮಾಡಿದ್ರು, ಎಷ್ಟೇ ನಾವು ಮಾಡಿದ್ರು, 100 ವರ್ಷ ನಾವು ಜೀವಿಸಿ ಆತನಿಗಾಗಿ ಎಷ್ಟು ಮಾಡಿದ್ರು ಅದನ್ನು ಮೀರಿ ಆತ ನಮಗಾಗಿ ಆತನು ಕ್ರಯವನ್ನು ಕಟ್ಟಿದ್ದಾನೆ. எத்தனை பேர் சொல்றீங்க? ಎಷ್ಟು ಜನ ಹೇಳ್ತೀರಾ? அந்த அன்புக்கு ஈடாக என்னால ஒண்ணுமே பண்ண முடியாது. ಆ ಪ್ರೀತಿಗೆ ಬದಲಾಗಿ ನನ್ನಿಂದ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. All that He expects from you is ಆತ ನಿಮ್ಮಿಂದ ಎದುರು ನೋಡುವಂತದ್ದು ಇಷ್ಟೇ, to live with Him, ಆತನೊಂದಿಗೆ ನೀವು ಜೀವಿಸಬೇಕು. with Him. ನೀವು ಆತನೊಂದಿಗೆ
Hallelujah, ಸ್ತೋತ್ರ. ಒಂದು ಹಾಲೆಲೂಯಾ Amen. ಯೇಸಪ್ಪ, ನಾನು ನಿನ್ನೊಂದಿಗೆ ಬದುಕಲು ಬಯಸ್ತೇನೆ ಅಪ್ಪ. ಯೇಸಪ್ಪ, ನಿನ್ನೊಂದಿಗೆ ಬಾಳ್ಲಿಕ್ಕೆ ನಾನು ಆಸೆ ಪಡ್ತೇನಪ್ಪ. ಬೇರೇನು ಆಸೆ ಇಲ್ಲಪ್ಪ. ಬೇರೆ ಯಾವ ಆಸೆನೂ ಇಲ್ಲಪ್ಪ. ನನ್ನ ಆಸೆ ಎಲ್ಲ ನೀನೇ ಅಪ್ಪ. ನನ್ನ ಆಸೆ ಎಲ್ಲ ನೀನೇ ಅಪ್ಪ. My dear people of God, ನನ್ನ ಪ್ರಿಯ ದೇವ ಜನರೇ, Jesus fed 5,000 people. ಯೇಸು 5,000 ಜನರನ್ನ ಪೋಷಿಸಿದರು with 5 loaves and 2 fishes. 5 ರೊಟ್ಟಿ 2 ಮೀನುಗಳಿಂದ. After that, ಅದರ they ನಂತರ all followed Jesus. ಅವರೆಲ್ಲ ಯೇಸುವನ್ನು ಹಿಂಬಾಲಿಸಲಿಕ್ಕೆ They ಆರಂಭಿಸಿದರು. all followed Jesus. ಅವರೆಲ್ಲ ಯೇಸುವನ್ನು ಹಿಂಬಾಲಿಸಲಿಕ್ಕೆ Do you ಆರಂಭಿಸಿದರು. know what Jesus said to them? ಯೇಸು ಅವರಿಗೆ ಏನಂತ ಹೇಳಿದ್ರು ಗೊತ್ತಾ? Unless you eat my flesh. ನೀವು ನನ್ನ ಒಂದು ದೇಹವನ್ನು ತಿನ್ನದೆ, Amen. If you don't drink my blood, ನೀವು ನನ್ನ ರಕ್ತವನ್ನು ಕುಡಿಯದೆ ಹೋದ್ರೆ, you don't have part in me. ನನ್ನಲ್ಲಿ ನಿಮಗೆ ಪಾಲಿಲ್ಲ. Amen. The Bible says, ಸತ್ಯವೇದ ಹೇಳ್ತದೆ, many of them left Jesus. ಅನೇಕರು ಯೇಸುವನ್ನು ಬಿಟ್ಟು ಹೋದ್ರು. Amen. Many of them left Jesus. ಅನೇಕರು ಯೇಸುವನ್ನು ಬಿಟ್ಟು When ಹೋದ್ರು. Jesus spoke about the cross, ಯೇಸು ಶಿಲುಬೆಯ ಕುರಿತಾಗಿ when ಮಾತನಾಡಿದಾಗ, Jesus spoke about the self-denial, ಯೇಸು ಯಾವಾಗ ತಮ್ಮನ್ನೇ ನಿರಾಕರಿಸುವುದರ ಕುರಿತಾಗಿ ಮಾತನಾಡಿದಾಗ, people stopped following Jesus. ಜನರು ಯೇಸುವನ್ನು ಹಿಂಬಾಲಿಸೋದನ್ನ ನಿಲ್ಲಿಸ್ಬಿಟ್ರು. Amen. Till what time they were following Jesus? ಎಲ್ಲಿಯವರೆಗೂ ಅವರು ಯೇಸುವನ್ನು ಹಿಂಬಾಲಿಸಿದ್ರು? Till they received goodness. ಆತನಿಂದ ಒಳ್ಳೆಯದನ್ನು Till ಹೊಂದಿಕೊಳ್ಳುವವರೆಗೂ, they received blessing. ಆಶೀರ್ವಾದವನ್ನು But ಹೊಂದಿಕೊಳ್ಳುವವರೆಗೂ. when Jesus spoke about self-denial, ಆದ್ರೆ ಯಾವಾಗ ಯೇಸು ತಮ್ಮನ್ನೇ ನಿರಾಕರಿಸುವುದರ a ಕುರಿತಾಗಿ big ಮಾತನಾಡಿದ್ರು, crowd, thousands stopped coming. ದೊಡ್ಡ ಒಂದು ಗುಂಪು, ಸಾವಿರಾರು ಜನ ಹಿಂಬಾಲಿಸೋದನ್ನ ನಿಲ್ಲಿಸಿಬಿಟ್ರು. Amen. I tell you. ನಾನು ನಿಮಗೆ ಹೇಳ್ತೇನೆ, Amen. People who stopped following Jesus were not, amen, few people. ಯೇಸುವನ್ನು ಹಿಂಬಾಲಿಸಲಿಕ್ಕೆ ನಿಲ್ಲಿಸಿದವರು ಕೆಲವರು ಮಾತ್ರ ಅಲ್ಲ, They were thousands of people. ಸಾವಿರಾರು ಜನರು ನಿಂತೋದ್ರು. Suddenly Jesus turned to his disciples and said, will you also leave me? ತಕ್ಷಣ ಯೇಸು ತನ್ನ ಶಿಷ್ಯರನ್ನ ಹಿಂತಿರುಗಿ ನೋಡಿ ಅವರನ್ನ ಕೇಳ್ತಾ ಇದ್ರೆ, ನೀವು ಕೂಡ ನನ್ನನ್ನು ಬಿಟ್ಟು ಹೋಗ್ತೀರಾ? What does that mean? ಅಂದ್ರೆ ಏನು ಅರ್ಥ? Amen. சீடர்கள் விட்டாங்க, யாருமே இருக்கல. ಶಿಷ್ಯರನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಅಲ್ಲಿ. இயேசு கேக்குறார், நீங்களும் ಯೇಸು ಕೇಳ್ತಾರೆ, ನೀವು ಕೂಡ என்ன விட்டு போறீங்களா? ನೀವು ಕೂಡ ನನ್ನನ್ನು ಬಿಟ್ಟು ಹೋಗ್ತೀರಾ? I tell you, my dear people of God, ನಾನು ನಿಮಗೆ ಹೇಳ್ತೇನೆ ಪ್ರಿಯ only ದೇವ this ಜನರೇ, 12 said, ಈ 12 ಜನ ಮಾತ್ರ where ಹೇಳಿದ್ರು, shall we go, Lord? ನಾವು ಇನ್ನಾರ ಬಳಿಗೆ ಹೋಗ್ಲಿಕ್ಕೆ Where ಸಾಧ್ಯ? shall we go? ನಾವು ಇನ್ನಾರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ? Amen. The words of life is with you. ಜೀವ ಕೊಡುವ ವಾಕ್ಯ ನಿನ್ನಲ್ಲಿ ತಾನೇ The words of ಉಂಟು. life are with you. ಜೀವ ಕೊಡುವ ವಾಕ್ಯ ನಿನ್ನಲ್ಲಿಯೇ I ಉಂಟು. tell you, to be with Jesus. ಯೇಸುವೊಂದಿಗೆ ಜೀವಿಸೋದು, To be with Jesus. ಯೇಸುವೊಂದಿಗೆ ಇರೋದು, Celebrating Jesus with Jesus. ಯೇಸುವನ್ನು ಯೇಸುವಿನೊಂದಿಗೆ ಇದ್ದುಕೊಂಡು ಆಚರಿಸುವಂತದ್ದು. Amen. Celebrating Christmas with Jesus. ಈ ಒಂದು ಕ್ರಿಸ್ಮಸ್ ಅನ್ನು ಯೇಸುವೊಂದಿಗೆ ಸೇರಿ How many ಆಚರಿಸುವಂತದ್ದು. of you say amen? ಎಷ್ಟು ಜನ ಆಮೇನ್ How many ಅಂತೀರಾ? of you say amen? ಎಷ್ಟು ಜನ ಆಮೇನ್ ಅಂತೀರಾ?